ಕಾನೂನು ಮಾಡಿದ್ದಾರೆ, ಅದನ್ನ ಮಾಡಕ್ ಬರಲ್ಲ ಹಂಗೆ. ಯಾಕಂತಂದ್ರೆ ಮೈನಾರಿಟಿ ಪೀಪಲ್ ಇದಾರಲ್ಲ, ಅಲ್ಪಸಂಖ್ಯಾತರು ಇದಾರಲ್ಲ, ಭಾಷಾ ಅಲ್ಪಸಂಖ್ಯಾತರು, ಅವ್ರ ಮೇಲೆ ಬಲಾತ್ಕಾರವಾಗಿ ಏರ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅವರು ಹಂಗ್ ಮಾಡಕ್ ಬರಲ್ಲ ಅವ್ರಿಗೆ. ಅಂಡ್ ದೇ ಹ್ಯಾವ್ ನೋ ರೈಟ್. ಆತರ ಎಲ್ಲ ಈಗ ಒಂದು ಭಾಷೆ, ಮಾತೃಭಾಷೆ ಮಾತನಾಡ್ತಕ್ಕಂಥವ್ರಿಗೆ ಅವರು ಇಲ್ಲ ಫಸ್ಟ್ ಲ್ಯಾಂಗ್ವೇಜ್ ಆಗಿ ಮಲಯಾಳಂನೇ ಕಲಿಬೇಕು ಅಂತ ಹೇಳ್ತಕ್ಕಂಥ ಅದು ಸರಿಯಾದ್ದಲ್ಲ. ಅದಕ್ಕೋಸ್ಕರ ನಾನು ಪತ್ರ ಬರೆದಿದ್ದೀನಿ. ಒಂದು ವೇಳೆ ರಾಜ್ಯಪಾಲರು ಅದಕ್ಕೆ ಸಹಿ ಹಾಕಿ ಕಾನೂನಾದ್ರೆ ನಾವು ಹೋರಾಟ ಮಾಡಬೇಕಾದಂತ ಪರಿಸ್ಥಿತಿ ಇದೆ. ಮತ್ತೆ ಕೇಂದ್ರ ಸರ್ಕಾರಕ್ಕೆ ಮತ್ತೆ ಇದಕ್ಕೆ ರಾಷ್ಟ್ರಪತಿಗಳಿಗೂ ಕೂಡ ಮನವಿ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ. ಸರ್, ಈಗ 3 ಮಸೂದೆಯನ್ನ ವಾಪಸ್ ತರಿಸಿರೋದು ರಾಜ್ಯಪಾಲರು. ಒಂದು ಎಸ್ಸಿ ಒಳ ಮೀಸಲಾತಿ, ಇನ್ನೊಂದು ಚಾಮುಂಡೇಶ್ವರಿ. ಈಗ ಕೆಲವು ಕ್ಲಾರಿಫಿಕೇಶನ್ ಕೇಳಿದಾರಂತೆ. ಆ ಕ್ಲಾರಿಫಿಕೇಶನ್ ಏನು ಅಂತ ನೋಡ್ಬಿಟ್ಟು ಅದನ್ನ ಮನವರಿಕೆ ಮಾಡ್ಕೊಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೀವಿ. ಕ್ಲಾರಿಫಿಕೇಶನ್ ಉತ್ತರ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ. ಇನ್ನೊಂದ್ಸಾರಿ ಸಬ್ಮಿಟ್ ಮಾಡ್ತೀವಿ ಅವ್ರಿಗೆ. ಇದು ರಿಸಾರ್ಟ್ ರಿನೋವೇಷನ್ ಆಗಿರ್ತಕ್ಕಂಥದ್ದು. ಇದು ಹಳೆಯದು ಇತ್ತು, ರಿನೋವೇಟ್ ಆಗಿದೆ. 23ರಲ್ಲಿ ನಮಗೆ ಬಂತು. ಈಗ ರಿನೋವೇಟ್ ಆಗಿದೆ. ರಿನೋವೇಟ್ ಆಗಿ ಇವತ್ತು ಉದ್ಘಾಟನೆ ನನ್ನ ಕೈಲಿ ಮಾಡಿಸಿದ್ದಾರೆ. ಒಡಂಬಡಿಕೆ ಪತ್ರಗಳನ್ನ ಕೊಟ್ಟಿದ್ದಾರೆ, ಏನೇನಿತ್ತು ಇನ್ವೆಸ್ಟರ್ಸ್ಗೆ ಒಡಂಬಡಿಕೆ ಪತ್ರ ಕೊಟ್ಟಿದ್ದಾರೆ. ಇನ್ವೆಸ್ಟ್ ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.